ಇವತ್ತು ನಾನು ಚನ್ನಪಟ್ಟಣದ ಮಹಾಜನತೆಗೆ ಚನ್ನಪಟ್ಟಣದ ಮತದಾರರಿಗೆ ಮಹಾಜನತೆಗೆ ನನ್ನ ಕೋಟಿ ಪ್ರಣಾಮಗಳನ್ನ ಋಣ ತೀರಿಸಬೇಕು ಅಂತೇಳಿ ಪ್ರಾರಂಭ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ. ಎಲ್ಲೋದ್ರೂ ಕೂಡ ಬೆಂಗಳೂರಿಂದ ನೇರವಾಗಿ ಎಲ್ಲಿ ಬಂದ್ರು ಕೂಡ ರಾಮನ ತಂದೆಯ ದೇವಸ್ಥಾನ ಇಲ್ಲ. ಆದರೆ ರಾಮನ ಬಂಟ ಆಂಜನೇಯನ ದೇವಸ್ಥಾನ ಎಲ್ಲ ಕಡೆ ಇದೆ. ಇದರ ಅರ್ಥ ಆಂಜನೇಯ ಒಂದು ಸಮಾಜದ ಸೇವೆಯ ಒಬ್ಬ ಪ್ರತೀಕ. ಆ ದೃಷ್ಟಿಯಿಂದ ಈ ಕೆಂಗಲ್ ಆಂಜನೇಯ ದೇವಸ್ಥಾನದಿಂದ ನನ್ನ ರಾಜಕೀಯದ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಲಿಕ್ಕೆ ಬಂದಿದ್ದೇನೆ. ಮಾಡ್ಬಿಡಿ ನೀವು ತರಲೆಗಳು. ಇವತ್ತು ಕೆಂಗಲ್ ಆಂಜನೇಯ ದೇವಸ್ಥಾನ, ಕೆಂಗಲ್ ಅಂದ್ರೆ ಕೆಂಪಕಲ್ಲು, ಕೆಂಪಕಲ್ಲನ ಈ ಆಂಜನೇಯ ಇಲ್ಲಿ ಬಹಳ ಪ್ರಸಿದ್ಧವಾಗಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಾವಿರಾರು ವರ್ಷದ ಇತಿಹಾಸ ಇದೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಕೆಂಗಲ್ ಹನುಮಂತಯ್ಯನವರು ಈ ದೇವಸ್ಥಾನಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದು ಇತಿಹಾಸ ತಾವೆಲ್ಲ ನೋಡಿದ್ದೀರಿ. ಈಗ ನಾನು ಕೂಡ ಚನ್ನಪಟ್ಟಣದ ಒಂದು ಭಾಗವಾಗಿ ನನ್ನ ರಾಜಕಾರಣದ ಪ್ರಾರಂಭ ಮಾಡಿದಾಗ ಒಂದು ಹೋಬಳಿ ನನಗೆ ಸೇರಿ ನನಗೆ ಬಹಳ ಕಷ್ಟದಿಂದ ಬೆಳೆಸಿ 4 ಬಾರಿ ಸತತವಾಗಿ ಈ ಚನ್ನಪಟ್ಟಣದ ಒಂದು ಭಾಗ ನಾನು ಪ್ರತಿನಿಧಿಸ್ತಾ ಇದ್ದೆ. ಇದನ್ನ ಬಿಟ್ಟು ಹೋಗ್ಬೇಕಾದಂತ ನೋವು ಕೂಡ ನನಗೆ ಈ ಕ್ಷೇತ್ರದ ಮರುವಿಂಗಡಣೆ ಸಂದರ್ಭದಲ್ಲಿ ನನಗೆ ಇತ್ತು. ಆಗ ನಾನು ಬೆಳೆಸಿದಂತ ಶಕ್ತಿಯಿಂದ ಆ ಭಾಗದಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೂಡ ಅವತ್ತಿನ ಕಾಲದಲ್ಲಿ ಗೆದ್ದಿದ್ದು ಯಾರು ಕೂಡ ಚರಿತ್ರೆಯಲ್ಲಿ ಬದಲಾವಣೆ ಮಾಡಲಿಕ್ಕೆ ತಯಾರಿಲ್ಲ, ಸಾಧ್ಯನೂ ಆಗುವುದಿಲ್ಲ. ಯಾಕೆಂದ್ರೆ ಮತನೇ ಹೇಳ್ತದೆ. ನನ್ನನ್ನ ಬಹಳ ಪ್ರೀತಿಯಿಂದ ಚನ್ನಪಟ್ಟಣದ ಜನತೆ ನನ್ನನ್ನ ಕಾಣ್ತಾ ಇದ್ದು, ಇಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಹಿಂದುಳಿದ ಜಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರು ಮತ್ತು ವರ್ತಕರು, ರೈತರು, ಎಲ್ಲ ಸಮುದಾಯದವರು, ಒಕ್ಕಲಿಗರ ಆದಿಯಾಗಿ ಎಲ್ಲರೂ ಇರುವಂತ ಒಂದು ಪ್ರಜ್ಞಾವಂತ ಇರುವಂತ ಒಂದು ಪವಿತ್ರವಾದಂತ ಕ್ಷೇತ್ರ ಅಂತ ಹೇಳಿ ನನಗೆ ಅರಿವಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಬಹಳ ಕಡಿಮೆ ಅಂತರದಿಂದ ಒಂದು 16-17 ಸಾವಿರ ವೋಟ್ ಮಾತ್ರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಿತ್ತು. ನಾನು ಅದಕ್ಕೇನು ನೋವಾಯಿತು, ಯಾಕೆ ಈ ರೀತಿ ಅಂತೇಳಿ. ಆದರೆ ನೀವು ನಿಮ್ಮ ಸ್ವಇಚ್ಛೆಯಿಂದ ತೀರ್ಮಾನವನ್ನು ಮಾಡಿದ್ರಿ. ಈ ಜಿಲ್ಲೆಯಲ್ಲಿ 4 ಸೀಟಲ್ಲಿ 3 ಸೀಟನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ 136 ಸೀಟ್ ಕೊಟ್ಟು
ನನ್ನನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಲಿಕ್ಕೆ ನೀವೆಲ್ಲ ಕಾರಣಕರ್ತರಾಗಿದ್ದೀರಿ. ನಾನು ಎಷ್ಟೇ ದೊಡ್ಡವನಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ಕೊನೆಗೆ ಅಂತಿಮವಾಗಿ ನಾನು ನಿಮ್ಮ ಮಗನೇ, ನಿಮ್ಮ ಸೇವಕನಾಗಿ ನಿಮ್ಮ ಋಣ ತೀರಿಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇನ್ನು 4 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಈ ಆಡಳಿತದಲ್ಲಿರುವಂತಹ ಸರ್ಕಾರ ಇರ್ತದೆ. ಈ ಒಂದು ಬದಲಾವಣೆ ಇವತ್ತು ತಾವೆಲ್ಲ ಕನಕಪುರ ನೋಡಿದ್ದೀರಿ. ಕನಕಪುರದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಮಾಡಿದ್ದೀವಿ ಅಂತ ಹೇಳಿ ತಾವೆಲ್ಲ ಗಮನಿಸಿದ್ದೀರಿ. ಈಗ ರಾಮನಗರದಲ್ಲಿ ನಮ್ಮ ಶಾಸಕರನ್ನ ಸಿಎಂ ಲಿಂಗಪ್ಪನವರು ಆದ್ಮೇಲೆ ನಮ್ಮ ಶಾಸಕರನ್ನ ನೀವು ಕೊಟ್ಟಿದ್ರಿ. ಈ ದೇಶದ ಪ್ರಧಾನಮಂತ್ರಿಯಾಗಿ ಹೋದಂತ ಸೀಟು ಕೂಡ ಅವತ್ತಿನ ಕಾಲದಲ್ಲಿ ರಾಮನಗರದ ಶಕ್ತಿ ತುಂಬಬೇಕು ಅಂತೇಳಿ ಅವತ್ತು ರಾಮನಗರದ ಮಹಾಜನತೆ ಒಂದು ಆಶೀರ್ವಾದ ಮಾಡಿ ನಮ್ಮ ಸ್ಥಳೀಯ ಒಬ್ಬ ಕಾರ್ಯಕರ್ತರಿಗೆ ಅವತ್ತಿನ ಕಾಲದಲ್ಲಿ ಲಿಂಗಪ್ಪನವ್ರಿಗೆ 9,000 ಅಂತರದಿಂದ ಒಂದು ಪ್ರಧಾನಮಂತ್ರಿ ವೇಕೆಟ್ ಮಾಡಿದಂತ ಸೀಟನ್ನ ಗೆಲ್ಲಿಸಿದ್ದು ಈ ಜಿಲ್ಲೆಯ ಇತಿಹಾಸದಲ್ಲಿ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 16,000 ಓಟು ಬಂದಿರದ್ದು ಇನ್ನ ಹೆಚ್ಚಿಗೆ ಇವತ್ತು ಸುಮಾರು 85,000 ಓಟು ಅಂದ್ರೆ ಸುಮಾರು 70,000 ಅಷ್ಟು ಓಟು ಹೆಚ್ಚಿಗೆ ನೀವು ಜನತಾದಳದವರು ಸಹಾಯ ಮಾಡಿದ್ದಾರೆ, ಬಿಜೆಪಿಯವರು ಸಹಾಯ ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಸಹಾಯ ಮಾಡಿದ್ದಾರೆ, ರೈತ ಸಂಘದವರು ಸಹಾಯ ಮಾಡಿದ್ದಾರೆ, ಎಲ್ಲಾ ವರ್ಗದ ಎಲ್ಲಾ ಜಾತಿಯವರು ಕೂಡ ನೀವು ಸಹಾಯ ಮಾಡಿದ್ದೀರಿ. ನಿಮಗೆ ಋಣ ತೀರಿಸಬೇಕು, ಚನ್ನಪಟ್ಟಣದಲ್ಲಿ ಬದಲಾವಣೆಯನ್ನು ತರಬೇಕು. ಈಗ ರಾಮನಗರದಲ್ಲಿ ನಮ್ಮ ಶಾಸಕರಾದ್ಮೇಲೆ ಸುಮಾರು ಈಗಾಗಲೇ 1,000 ಕೋಟಿ ರೂಪಾಯಿ ಅಷ್ಟು ಯೋಜನೆಯನ್ನ ವಿವಿಧ ರೀತಿಯಲ್ಲಿ ಮುಂಜೂರಾತಿಯನ್ನ ಮಾಡಿ ಕೆಲಸ ಪ್ರಾರಂಭವನ್ನ ಈಗಾಗಲೇ ನಾವು ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್ ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.